ನಾನು ಗುಲ್ಬರ್ಗದ ಒಬ್ಬ ಲೆಕ್ಚರ್ ನೋಡಿದ್ದೆ, ಅವನೇ ಹೇಳಿದ ಲೆಕ್ಚರ್. ಗುಲ್ಬರ್ಗದಲ್ಲಿ ಪ್ರವಚನ ಮಾಡುವಾಗ ಒಬ್ಬ ಲೆಕ್ಚರ್ ಹೇಳ್ತಿದ್ರು, ಅವರಿಗೆ ಅತೀ ಬಿಸಿ ಚಹಾ ಕುಡಿಯೋರಂತೆ ಚಟ. ಎಷ್ಟು ಬಿಸಿ ಕುಡಿತಿದ್ರಂತೆ ಅಂದ್ರೆ, ಅವ್ರ ತಾಯಿ, ಅವ್ರದಿನ್ನು ಮದುವೆ ಆಗಿರ್ಲಿಲ್ಲ, ಅವ್ರ ತಾಯಿ ಅಡಿಗೆ ಮನೆಯಿಂದ ಸೋಸ್ಕೊಂಡು ನಡುಮನೆಗೆ ತಂದು ಕೊಡೋ ಹೊತ್ತಿಗೆ, ಏನಮ್ಮ ಆರಿದೆಯಲ್ಲ ಚಹಾ ಅಂತಿದ್ದಂತೆ. ಅದಕ್ಕೆ ಅವ್ರು ಹೇಳ್ತಿದ್ರಂತೆ, ಬಾಯಿಗೆ ನೇರವಾಗಿ ಸೋಸ್ಬಿಡ್ತೀನಿ ಅಂತ. ನಡೆದ ಘಟನೆ ಇದು. ಇಷ್ಟು ಬಿಸಿ ಕುಡಿಬಾರ್ದು. ಬಿಸಿ ಸಾರು, ಬಿಸಿ ಅಂಬ್ಲಿ, ಬಿಸಿ ಅನ್ನ, ಅತೀ ಬಿಸಿ, ಕೈಗೆ ಹಿತ ಆಗಬೇಕು. ಕೈ ಹೇಳ್ತಿರ್ತದೆ, ಆ ಕೈಗೆ ಬಿಸಿ ತಡ್ಕೊಳಕ್ ಆಗ್ತಿರಲ್ಲ, ಅದನ್ನ ತಗೊಂಡೋಗಿ ನಾಲ್ಗೆಗೆ ಹಾಕಿ ಹೊಟ್ಟೆಗೆ ನೂಕಿದ್ರೆ ಗತಿ ಏನಾಗ್ಬೇಕ್ರಿ ಅದು? ಅದಕ್ಕೆ ಕ್ಯಾನ್ಸರ್ ಕೂಡ ಆಗ್ಬೋದು, ಅತಿ ಬಿಸಿಯಿಂದ ಕ್ಯಾನ್ಸರ್ ಆಗ್ಬೋದು. ಇನ್ನೊಂದು, ನೀವು ಉತ್ತರ ಕರ್ನಾಟಕದವ್ರದ್ದೊಂದು 2-3 ದೋಷಗಳದ. ಒಳ್ಳೆ, ನೀವು ಬಹಳ ಗಟ್ಟಿ ಜನ, ಗಂಡು ಮೆಟ್ಟಿನ ನಾಡು, ಗೊತ್ತಾಯ್ತಲ್ವಾ? ಆದ್ರೆ ಕ್ಯಾನ್ಸರಿನ ಬೀಡು. ಗಂಡು ಮೆಟ್ಟಿನ ನಾಡು, ಕ್ಯಾನ್ಸರಿನ ಬೀಡು. ನಾಗಲೋಟಿ ಮಠರ ಹೆಸರು ಕೇಳಿದ್ರಲ್ವಾ? ನಾಗಲೋಟಿ ಮಠ ಅಂತ ಒಬ್ರು ಡಾಕ್ಟರ್ ಇದ್ರು, ಸಹಜ ನಾಗಲೋಟಿ ಮಠ, ಬಹಳ ದೊಡ್ಡ ಡಾಕ್ಟ್ರು, ಒಳ್ಳೆ ವೈದ್ಯರು. ಪಾಪ ಬೇಗ ತೀರ್ಕೊಂಡ್ಬಿಟ್ರು. ನಾಗಲೋಟಿ ಮಠರು ಒಂದು ಅಧ್ಯಯನ ಮಾಡಿದ್ರು, ಒಂದು ಸತ್ಯ ಹೇಳ್ತಾ ಇದ್ರು. ದಕ್ಷಿಣ ಕರ್ನಾಟಕದ ಜನರಿಗಿಂತಲೂ ಉತ್ತರ ಕರ್ನಾಟಕದ ಜನರಿಗೆ ಅನ್ನನಾಳದ ಕ್ಯಾನ್ಸರ್ ಜಾಸ್ತಿ ಅಂತ ಹೇಳ್ತಿದ್ರು ಅವರು. ಅನ್ನನಾಳ ಅಂತ ಎಲ್ಲಿರುತ್ತೆ? ಅನ್ನನಾಳ ಗಂಟ್ಲಿಂದ ಕೆಳಗಡೆ, ಈ ಭಾಗದಲ್ಲಿ ಕೆಳಗಡೆ ಹೋಗ್ತಾ ಇರುತ್ತೆ, ಎದೆಯಿಂದ ದಾಟ್ಕೊಂಡು ಹೊಟ್ಟೆ ಜಠರಕ್ಕೆ ತಲುಪುತ್ತದ. ಜಠರಕ್ಕೆ ತಲುಪೋ ತನಕ ಆಹಾರ ಅನ್ನನಾಳದಲ್ಲಿ ಪಾಸ್ ಆಗಬೇಕು. ಅನ್ನನಾಳದಲ್ಲೂ ಕೂಡ ಕ್ಯಾನ್ಸರ್ ಆಗುತ್ತೆ. ಅದು ಉತ್ತರ ಕರ್ನಾಟಕದವ್ರಿಗೆ ಜಾಸ್ತಿ. ಯಾಕೆ? ಯಾರಾದ್ರೂ ಯೋಚನೆ ಮಾಡಿಲ್ಲ ನೀವು ಅದ್ರ ಬಗ್ಗೆ? ಪಾಪ ನೀವೇ ಹಂಗೆ ವೈದ್ಯರು ಅಲ್ವಲ್ಲ. ಅವರು ಅಧ್ಯಯನ ಮಾಡಿದ್ರು. ಏನ್ ಹೇಳ್ತಾರ ಅವರು ಅಂದ್ರೆ, ಉತ್ತರ ಕರ್ನಾಟಕದ ಜನ ಕಟುಕು ರೊಟ್ಟಿ ತಿನ್ನೋದು ಜಾಸ್ತಿ. ಹೌದಲ್ಲ? ಕಟುಕು ರೊಟ್ಟಿ ನಿಮಗೆ ಬಹಳ ಪ್ರೀತಿ. ಎಂಥ ಮದುವೆ ಸಮಾರಂಭ ಇರಲಿ, ಎಂಥ ಹಬ್ಬನೇ ಇರಲಿ, ಆ ಕಡೆ ಮದುವೆ ಸಮಾರಂಭ ಹಬ್ಬ ಅಂತದ್ರಲ್ಲಿ ರೊಟ್ಟಿ, ಮುದ್ದೆ, ಚಪಾತಿ ಏನು ಮಾಡಲ್ಲ ಅವರು. ಬರೀ ಸ್ವೀಟು ಅನ್ನ ಪಲಾವು. ಈಗ ಹೆಂಗೆ ನಾವು ಅನ್ನದಾಸೋಹ ಮಾಡಿಸ್ತೀವಲ್ಲ, ಹಿಂಗೆ. ಅಲ್ಲಿ ರೊಟ್ಟಿ ಇಲ್ಲ ಆ ಕಡೆ ದಕ್ಷಿಣ ಕರ್ನಾಟಕ. ನಿಮ್ಮಲ್ಲಿ ರೊಟ್ಟಿ, ಕಟುಕು ರೊಟ್ಟಿ, ಅದರಲ್ಲೂ 4 ಪೀಸು 2 ಪೀಸು 5 6 ಚೂರು ರೊಟ್ಟಿ ತಿಂದ್ರೆ ನಿಮಗೆ ಸಮಾಧಾನ, ಒಳ್ಳೇದೆ. ರೊಟ್ಟಿ ಇದೇನು ತಪ್ಪಲ್ಲ, ರೊಟ್ಟಿ ನೀವು ಬಲು ಗಟ್ಟಿ. ಆದ್ರೆ ನೀವು ಮಾಡೋ ತಪ್ಪೇನಂದ್ರೆ, ಕಟುಕು ರೊಟ್ಟಿ ತಿನ್ನೋದು ತಪ್ಪಲ್ಲ, ಆದ್ರೆ ಅವಸರವಾಗಿ ಸಾರು ಹಾಕೊಳ್ಳೋದಿಲ್ಲ ಕೆಲವರು. ಪಲ್ಯಕ್ಕೆ ಸ್ವಲ್ಪ ಪಲ್ಯ ಹಾಕೊಂಡು ಕಟುಕು ರೊಟ್ಟಿ ಅಗಿಯೋದು ಇಲ್ಲ ಸರಿಯಾಗಿ, ಅವಸರವಾಗಿ ನುಂಗ್ತಿರಲ್ಲ, ಆವಾಗ ಅನ್ನನಾಳವನ್ನು ಅದು ಕೆರ್ಕೊಂಡು ಹೋಗ್ಬಿಡುತ್ತೆ. ಅನ್ನನಾಳದಲ್ಲಿ ಶ್ಲೇಷ್ಮ ಪದಾರ್ಥ ಇರ್ತದೆ, ಕಫ ಪದಾರ್ಥ ಇರ್ತದೆ. ಅಂದ್ರೆ ಜಾರಿಸ್ಬೇಕಲ್ಲ, ನೀವು ತಿಂದಂತದನ್ನ ಜಾರಿಸ್ಬೇಕದು, ಜಠರಕ್ಕೆ ಹೋಗಿ ಬೀಳ್ಬೇಕು. ಜಠರಕ್ಕೆ ಹೋಗಿ ತಲುಪಬೇಕಾದ್ರೆ ಅನ್ನನಾಳದಿಂದ ಜಾರಬೇಕದು. ಅದೇನಾಗುತ್ತೆ, ಕೆರ್ಕೊಂತ ಹೋಗಿ ಶ್ಲೇಷ್ಮ ಪದಾರ್ಥ ಹೊರಟು ಕಡಿಮೆ ಆಯ್ತಂದ್ರೆ ಅಲ್ಲಿ ಗಡ್ಡೆ ಆಗುತ್ತೆ, ಹುಣ್ಣಾಗುತ್ತೆ. ಆ ಹುಣ್ಣೆ ಮುಂದೆ ಏನಾಗುತ್ತೆ, ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗುತ್ತೆ. ಅದಕ್ಕೆ ಎಂದು ಅವಸರವಾಗಿ ಉಣ್ಣುವಂತ ಮಕ್ಕಳಿಗೆ ಅವಸರ ಮಾಡಬೇಡಿ. ಕಟುಕು ರೊಟ್ಟಿ ತಿನ್ನುವಾಗ ಸಾಧ್ಯವಾದಷ್ಟು ಮಟ್ಟಿಗೆ ಸಾರು ಹಾಕೊಂಡು ಅದ್ರ ಮೇಲೆ ತಿನ್ನುವಂತ ಅಭ್ಯಾಸವನ್ನು ಮಾಡಿ. ಅದು ಬಹಳ ಒಳ್ಳೇದು. ಮೆತ್ತಗೆ ಮಾಡ್ಕೊಂಡೇ ತಿನ್ನೋದು ಒಳ್ಳೇದು. ಯಾಕಂದ್ರೆ ನೀವು ಅವಸರ ಬಹಳ. ಆಮೇಲೆ ಅನ್ನ ಮಾಡ್ತಿರಲ್ಲ ನೀವು ತಾಯಂದ್ರು, ಅನ್ನ ಮಾಡೋ ಪದ್ಧತಿ ಕೂಡ ನಿಮಗೆ ತಪ್ಪಿದೆ. ಏನು ಅನ್ನದಾಗಲಿ ಎಣಿಸಬಹುದು, 1 2 3 4 5 6. ಅದರಲ್ಲಿ ಸಭೆಗಳಲ್ಲಿ ಸಮಾರಂಭಗಳಲ್ಲಿ ಅನ್ನ ಮಾಡೋದನ್ನಂತೂ ಪಲಾವನ್ನು ಚೆನ್ನಾಗಿ ಬೇಯಿಸ್ರಿ, ನೀರು ಸ್ವಲ್ಪ ಜಾಸ್ತಿ ಹಾಕ್ರಿ, ತೊಂದರೆ ಇಲ್ಲ. ಮಿಜಿ ಆಗ್ಲಿ, ಏನಾಗಲ್ಲ. ಮಿಜಿ ಆದ್ರೇನು ಒಳ್ಳೇದೇ, ಅದಿನ್ನೂ ಅವಸರ. ಮತ್ತೆ ಉದುರುದ್ರು ಮಾಡೋದು, ಅವಸರವಾಗಿ ಉಣ್ಣೋದು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬಂದೇ ಬರ್ತದೆ. ಅನ್ನ ಸರಿಯಾಗಿ ಜೀರ್ಣ ಆಗಲ್ಲ. ಅನ್ನ ಚೆನ್ನಾಗಿ ಬೆಂದಷ್ಟು ಸಾರನ್ನು ಚೆನ್ನಾಗಿ ಇಟ್ಕೊಳ್ತದೆ. ಅನ್ನ ಸಾರು ಚೆನ್ನಾಗಿ ಬೆರೆತ್ಕೊಂಡ್ರೆ ಲಾಲಾರಸ ಚೆನ್ನಾಗಿ ಮಿಕ್ಸ್ ಆಗ್ತದೆ. ಕಾರ್ಬೋಹೈಡ್ರೇಟ್ ಜೀರ್ಣ ಆಗೋದಕ್ಕೆ ಲಾಲಾರಸ ಬೇಕೇ ಬೇಕು. ಲಾಲಾರಸ ಸಲೈವ ಇಲ್ಲ, ಕಾರ್ಬೋಹೈಡ್ರೇಟ್ ಸರಿಯಾಗಿ ಜೀರ್ಣ ಆಗಲ್ಲ. ಸಕ್ಕರೆ ಕಾಯಿಲೆನೂ ಬರ್ಬೋದು ನಿಮಗೆ. ಅವಸರವಾಗಿ ಉಣ್ಣೋದ್ರಿಂದ, ಉದುರುದ್ರು ಅನ್ನ ಉಣ್ಣೋದ್ರಿಂದ ಸಕ್ಕರೆ ಕಾಯಿಲೆ ಬಂದರೂ ಬರಬಹುದು. ಆದ್ರಿಂದ ಅನ್ನವನ್ನು ಚೆನ್ನಾಗಿ ಬೇಯಿಸಿ. ಅದಕ್ಕೆ ನಾವೀಗೊಂದು ಉಪಾಯ ಕಂಡುಕೊಂಡಿದ್ದೀವಿ. ನಾವು ಹೇಳಿದ್ರಂತೂ ಕೇಳಲ್ಲ ನೀವು, ನನಗೆ ಗೊತ್ತು. ನೀವೆಷ್ಟು ಗುರುಗಳಿಗೆ ಗೌರವ ಕೊಡ್ತೀರೋ ಅಷ್ಟು ಗುರುಗಳನ್ನ ಮಾತು ತಿರಸ್ಕಾರ ಮಾಡ್ತೀರಿ. ಅದು ನಾನು ಬರೆದಿಟ್ಕೊಂಡ್ಬಿಟ್ಟಿನಿ. ನಾನು ಎಷ್ಟು ನಮಸ್ಕಾರ ಮಾಡ್ತೀರಿ, ಎಷ್ಟು ಕಾಣಿಕೆ ಕೊಡ್ತೀರಿ, ಏನು ಪ್ರೀತಿಯಿಂದ ಉಣಿಸ್ತೀರಿ, ಎಲ್ಲ ಮಾಡ್ತೀರಿ.
ಆದ್ರೆ ನಾವು ಹೇಳಿದ್ದನ್ನು ನೀವು ಪಾಲಿಸಲ್ಲ. ಅದಕ್ಕೆ ನಮಗೆ ಒಳ್ಳೆ ಕೆಲಸ ಸಿಗ್ತದೆ, ಚಲೋ ಕೆಲಸ ಸಿಗ್ತದೆ ನಮಗೆ. ಯಾಕೆ? ನೀವು ಮರಿತಿರ್ತೀರಿ, ಪಾಲಿಸಲಂಗಿಲ್ಲ, ಮತ್ ಕರೆಸ್ತಿರ್ತೀರಿ, ಗೊತ್ತಾಯ್ತಲ್ವಾ? ಅದಕ್ಕೆ ಈಗ ಒಂದು ಉಪಾಯ ಕಂಡುಕೊಂಡಿದೀವಿ. ಏನ್ ಮಾಡಿ ಅಂದ್ರೆ, ಅನ್ನದ ಬದಲಾಗಿ ಅಕ್ಕಿ ಹುಗ್ಗಿ ಮಾಡಿ ಅಂತ ಹೇಳ್ತಾ ಇದೀವಿ, ಕಿಚಡಿ ಮಾಡಿ ಅಂತ ಹೇಳ್ತಾ ಇದೀವಿ. ಅಕ್ಕಿ ಹುಗ್ಗಿ ಕಿಚಡಿನಂತ ಬೇಯಿಸ್ತೀರಲ್ವಾ, ಚೆನ್ನಾಗಿ ಬೇಯಿಸ್ಲೇಬೇಕನ್ನ. ಅದಕ್ಕೆ ಅನ್ನ ಬೇಡ, ಅಕ್ಕಿ ಹುಗ್ಗಿ ಕಿಚಡಿ ಮಾಡ್ಬಿಡಿ ಅಂತ ಹೇಳ್ತಾ ಇದೀವಿ. ನಮಗೆ ಅದು ರೂಢಿ. ನಮ್ಮ ಕರ್ನಾಟಕ, ದಕ್ಷಿಣ ಕರ್ನಾಟಕದಲ್ಲಿ ಗಿಂಜಲ ಅನ್ನ ಅಂತ ಮಾಡ್ತಾರೆ, ಗಂಜಿ ಅನ್ನ. ಬೇರೆ ಸಾರೆ ಹಾಕೊಳ್ಳಲ್ಲ ನಾವು ಬಡತನದಲ್ಲಿ. ಸಾರೆ ಬೇಡ ನಮಗೆ. ಗಂಜಿಗೊಂದಿಷ್ಟು ಉಪ್ಪು ಹಾಕ್ಬಿಟ್ಟು ಆ ಗಂಜಿಯನ್ನ ಬೆರೆಸ್ಬಿಟ್ರೆ, ಚೆನ್ನಾಗಿ ಕುದಿಸ್ಬಿಟ್ರೆ ಇಷ್ಟು ರುಚಿಯಾಗಿರ್ತದೆ, ಘಮ 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 ಪರಿಮಳ ಇರ್ತದೆ, ಆನಂದವಾಗಿ ಉಣ್ತೀವಿ. ಗಂಜಿ ಬಸಿಯೋದಿಲ್ಲ ನಾವು, ಗಂಜಿ ಬೇಸ್ಟ್ ಅರ್ಥ ಮಾಡಲ್ಲ. ಆದ್ರಿಂದ ಯಾವಾಗ್ಲೂ ನಾವು ಆಹಾರದ ವಿಷಯದಲ್ಲಿ ಗಮನ ಕೊಡಬೇಕು. ಎಷ್ಟರ ಮಟ್ಟಿಗೆ ಗಮನ ಕೊಡ್ಬೇಕು ಅಂದ್ರೆ, ದೇವ್ರ ಪೂಜೆ ಬಿಟ್ಟರು ನಡೀತದೆ, ನೀವು ಆಹಾರದ ವಿಷಯದಲ್ಲಿ ತಪ್ಪು ಮಾಡಬಾರ್ದು. ಯಾಕಂದ್ರೆ ದೇವ್ರೇನ್ ಪೂಜೆ ಬಿಟ್ಟ ಅಂತ ಬೇಜಾರು ಮಾಡ್ಕೊಳಲ್ಲ. ಆದ್ರೆ ನಿಮ್ಮ ಜೀರ್ಣಾಂಗ ವ್ಯೂಹ, ನಿಮ್ಮ ಜೀರ್ಣಾಂಗ ಕ್ರಿಯೆಗಳು, ಜೀರ್ಣಕ್ರಿಯೆ ಕೇಳಲ್ಲ. ನೀವು ತಪ್ಪು ಊಟ ಮಾಡಿದ್ರೆ ಬಹಳ ಜನರಿಗೆ ನೋಡ್ತೀನಿ, ಅಶಕ್ತತೆ, ತಾಯಂದ್ರಿಗೆ ಅಪೌಷ್ಟಿಕತೆ, ಸುಸ್ತು, ನೋವುಗಳು, ಮಂಡಿ ನೋವು, ಆ ನೋವು, ಈ ನೋವು. ಯಾಕೆ ಅಂತಂದ್ರೆ ನೀವು ತಿಂದಿದ್ದು ಸರಿಯಾಗಿ ಪಚನ ಆಗುವಲ್ದು ನಿಮಗೆ, ಮತ್ತೆ ನೀರು ಸರಿಯಾಗಿ ಕುಡಿಯಲ್ಲ. ಈ ಎಲ್ಲಾ ಕಾರಣದಿಂದ ನಿಮ್ಮ ಆರೋಗ್ಯದ ಸಮಸ್ಯೆಗಳು ಉಂಟಾಗ್ತವೆ. ನಿಮ್ಮ ಆಹಾರದಲ್ಲೇ ಯಾರು ಸ್ವಲ್ಪ ನೋಡ್ಕೊಳ್ಳಿ. ಆ ಮಕ್ಳನ್ನ ತೀರಾ ಸಣ್ಣ ಮಕ್ಳನ್ನ ಕಳಿಸ್ಬಿಡಿ. ಅವು ತೊಂದರೆ ಕೊಡ್ತಿದ್ರೆ ಸ್ವಲ್ಪ ಅರ್ಥ ಆಯ್ತಲ್ವ ಇವಾಗ? ಹಸಿ ಎದಿರೆ ಉಣಬೇಡ, ಹಸಿದು ಮತ್ತೆ ಇರಬೇಡ, ಬಿಸಿ ಬೇಡ, ಅತಿ ಬಿಸಿ ಉಣಬೇಡ್ರಿ, ತಂಗಳು ಉಣಬೇಡ.